ಪತ್ರಿಕಾ ಬಳಗದವರೇ, ನನ್ನ ಹಿರಿಯ ಕಿರಿಯ ಸಹೋದ್ಯೋಗಿಗಳೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಸಾಮಾನ್ಯವಾಗಿ ಈ ಮಂಡಿ ನೋವು ಅನ್ನೋದು ಎಲ್ಲರಲ್ಲೂ ಕಾಣಬರುವಂಥ ಒಂದು ಸರ್ವೇ ಸಾಮಾನ್ಯವಾದಂಥ ಸ್ಥಿತಿ. ಅದು ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ, ಅದನ್ನು ಒಂದು ಸ್ಥಿತಿ ಅಂತ, ಆರೋಗ್ಯ ಸ್ಥಿತಿ ಅಂತ ಹೇಳ್ಬೋದು. ಈ ವಯಸ್ಸಾಗ್ತಾ ಆಗ್ತಾ ಏನಾಗ್ತದಪ್ಪ ಅಂದರೆ ಶರೀರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗ್ತಾವೆ. ಅಂದರೆ ಯೌವನ, ಮಧ್ಯ ವಯಸ್ಸು, ಯಂಗ್ ಆ್ಯಂಡ್ ಮಿಡ್ಲ್ ಏಜ್, ಅದ್ರಲ್ಲಿ ನಾವು ಏನು ಕೆಲಸ ಮಾಡ್ತಿರ್ತೀವೋ ಅಂಥ ಕೆಲವೊಂದು ಕ್ರಿಯೆಗಳು ಸೀಮಿತಗೊಳ್ತವೆ, ಅಂದರೆ ಲಿಮಿಟ್ ಆಗ್ತವೆ. ನಾವು ಮುಂಚೆ ಇದ್ದಂಗೆ ಇರಲಿಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ನಾವು ಮೂಳೆ ಮತ್ತು ಮಾಂಸಖಂಡಕ್ಕೆ ನಾನು ರೆಸ್ಟ್ರಿಕ್ಟ್ ಆದರೆ ಮೂಳೆಗಳಲ್ಲಿನ ದ್ರವ್ಯರಾಶಿ, ಅಂದರೆ ಮೂಳೆಗಳಲ್ಲಿರೋಂಥ ಸೆಲ್ಸ್ ಕಡಿಮೆ ಆಗೋದು, ಆಮೇಲೆ ಮೃದು ಮೂಳೆ ಅಂತ ಹೇಳ್ತೀವಿ, ಮೂಳೆ ತುದಿಯಲ್ಲಿ ಇರೋವಂಥದ್ದು, ಅದರಲ್ಲಿರುವಂಥ ಜೀವಕಣಗಳು ಕಡಿಮೆ ಆಗುವಂಥದ್ದು, ಮಾಂಸಖಂಡಗಳು ನಿಶ್ಶಕ್ತಿಗೊಳ್ಳೋದು, ಆಮೇಲೆ ಕೀಲಿನ ಸುತ್ತ ಇರೋವಂಥ ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಅವುಗಳಿನ ಒಂದು ಎಲಾಸ್ಟಿಸಿಟಿ ಕಡಿಮೆ ಆಗುವಂಥದ್ದು. ಸೊ ಇವುಗಳಿಂದ ಏನಾಗ್ತದೆ ಅಂದರೆ ಈ ಆ್ಯಕ್ಟಿವಿಟೀಸು ರೆಸ್ಟ್ರಿಕ್ಟ್ ಆಗ್ತಾ ಹೋಗ್ತದೆ. ಸೊ ಈ ಮೂಳೆ ಮತ್ತು ಮಾಂಸಖಂಡಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಬದಲಾವಣೆಗಳು ನಾವು ಕಾಣ್ಬೋದು ಅಂದರೆ, ವಯಸ್ಸಾದಂಗೆ ಒಂದನೇದಾಗಿ ಕೀಲು ನೋವು, ಅದನ್ನು ನಾವು ಸಂಧಿವಾತ ಅಂತ ಹೇಳ್ತೀವಿ. ಎರಡನೇದಾಗಿ ಅಸ್ಥಿರಂಧ್ರತೆ ಅಂದರೆ ಆಸ್ಟಿಯೋಪೊರೋಸಿಸ್, ಮೂಳೆ ವೀಕ್ ಆಗುವಂಥದ್ದು. ಮೂರನೇದು ಮೂಳೆ ಮುರಿತ, ಫ್ರ್ಯಾಕ್ಚರ್. ನಾಲ್ಕನೇದಾಗಿ ಬ್ಯಾಕ್ ಏಕ್ ಅಂದರೆ ಸೊಂಟ ನೋವು. ಸೊ ಈ ದಿನ ನಾವು ಸಂಧಿವಾತ ಅಂದರೆ ಕೀಲು ನೋವಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಧಿವಾತ ಅಥವಾ ಕೀಲು ನೋವು ಅನ್ನೋದು ಶರೀರದ ಯಾವುದೇ ಕೀಲಿನಲ್ಲಿ ಬೇಕಾದರೂ ಬರ್ಬೋದು, ಆದರೆ ಸಾಮಾನ್ಯವಾಗಿ ಮಂಡಿನಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಸೊ ಈ ಮಂಡಿಯ ಕೀಲು ನೋವಿನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಈ ಮಂಡಿಯ ರಚನೆ ಹೇಗಾಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಅಂದರೆ ಈ ಮಂಡಿ ನೀ ಜಾಯಿಂಟ್ ಅಂತ ಹೇಳ್ತೀವಿ. ಈ ತೊಡೆ ಮೂಳೆಯ ತುದಿ ಭಾಗ ಮತ್ತು ಕಾಲು ಮೂಳೆಯ ಮೇಲ್ಭಾಗದಲ್ಲಿ ಏನಿದೆ ಅಂದರೆ ಒಂದು ಮೃದು ಮೂಳೆ ಅಂತ ಹೇಳ್ತೀವಿ, ಅಂದರೆ ಕಾರ್ಟಿಲೇಜ್. ಸೊ ಅದಿರ್ತದೆ. ಸೊ ಅದ್ರದ್ದು ಕೆಲಸ ಏನಪ್ಪ ಅಂತಂದರೆ, ಈಗ ನಿಂತಾಗ ಈ ಎರಡೂ ಮೂಳೆಗಳ ಮೇಲೆ ಒತ್ತಡ ಬರಲ್ದಂಗೆ, ಅಂದರೆ ಶಾಕ್ ಅಬ್ಸರ್ವರ್ ಥರ ಆ ಮೃದು ಮೂಳೆ ಕೆಲಸ ಮಾಡ್ತಾ ಇರ್ತದೆ. ಆ ಮೂಳೆ ಸುತ್ತ ಏನಪ್ಪ ಅಂದರೆ ಒಂದು ಸೈನೋವಿಯಲ್ ಮೆಂಬ್ರೇನ್ ಅನ್ನೋ ಒಂದು ಪೊರೆ ಇರ್ತದೆ. ಆ ಪೊರೆಯ ಕೆಲಸ ಏನಪ್ಪ ಅಂತಂದರೆ ಈ ಕೀಲಿಗೆ ಬೇಕಾದಂಥ ಆಹಾರವನ್ನು ಅದು ಒದಗಿಸ್ತಾ ಇರುತ್ತೆ. ಅಂದರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಒಂದು ಲಿಕ್ವಿಡನ್ನು ಅದು ಸೆಕ್ರೆಟ್ ಮಾಡ್ತಾ ಇರ್ತದೆ. ಇದ್ರ ಸುತ್ತ ಕ್ಯಾಪ್ಸೂಲ್ ಅನ್ನೋ ಒಂದು ಕವಚ ಇರ್ತದೆ. ಈ ಸಂಧಿವಾತ ಅಂದರೆ ಕೀಲು ನೋವು ಅಂದರೆ ನೂರಾರು ಥರದ್ದಿದೆ. ವಯಸ್ಸಿನಾದಂಥ ಬರೋವಂಥದ್ದು ಒಂದು, ಇಲ್ಲ ಕೆಲವೊಮ್ಮೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ಶರೀರದಲ್ಲಿ ಕೆಲವೊಂದು ಕೆಮಿಕಲ್ಗಳು ಜಾಸ್ತಿ ಆದಾಗ ಬರ್ತದೆ. ಯೂರಿಕ್ ಆ್ಯಸಿಡ್ ಅನ್ನೋ ಆಮ್ಲ ಜಾಸ್ತಿ ಆದಾಗಲೂ ಬರೋ ಸಾಧ್ಯತೆ ಇರ್ತದೆ. ಆದರೆ ಕಾಮನ್ನಾಗಿ ಕಾಣುವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್. ಇದು ಸಾಮಾನ್ಯವಾಗಿ ನಾವು ವಯಸ್ಕರಲ್ಲಿ ಸಿಗುವಂಥ ಒಂದು ಕಂಡೀಷನ್. ಈಗ ನೀವು ಈ ಚಿತ್ರ, ಇದು ಮಂಡಿ ನೋವಿನ ಚಿತ್ರ. ಈ ಚಿತ್ರದ ಎಡಭಾಗದಲ್ಲಿ ನೋಡಿದ್ರೆ ಆ ಬಿಳಿದು ಏನು ಕಾಣ್ತಾ ಇದೆ ಅದನ್ನೇ ನಾವು ಮೃದು ಮೂಳೆ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಬರುತ್ತಪ್ಪ ಈ ಸಂಧಿವಾತ ಅಂತಂದರೆ, ಬಲಗಡೆದಲ್ಲಿ ನೋಡ್ತಿದ್ದೀರಾ ಆ ಬಿಳಿ ಭಾಗದಲ್ಲಿ ನೀವು ಕೆಂಪು ಬಣ್ಣದಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ಆ ಮೃದು ಮೂಳೆ ನಾಶ ಆಗಿದೆ ಅಂತ ಅರ್ಥ. ಸೊ ಈ ಸ್ಥಿತಿಗೆ ಬಂದಾಗ ಕೀಲು ನೋವು ಕಾಣಿಸ್ಕೊಳ್ತದೆ. ಯಾಕೆ ಬರ್ತದೆ ಇದು? ಮೊದಲೇ ಹೇಳ್ದಾಗೆ ವಯಸ್ಸಿನಾದ್ಯಂತ ಕೆಲವೊಂದು ಬದಲಾವಣೆಗಳಾಗ್ತವೆ. ಅಂದರೆ ವಯಸ್ಸಾದವರಿಗೆ ಎಲ್ಲರಿಗೂ ಬರಬೇಕು ಅಂತಿಲ್ಲ. ಇದು ಯಾರಲ್ಲಿ ಬರಬೇಕು, ಯಾವ ವಯಸ್ಸಿನಲ್ಲಿ ಬರಬೇಕು ಅನ್ನೋದನ್ನು ನಿರ್ಧರಿಸೋದು ಒಂದು ಅನುವಂಶೀಯತೆ. ಅಂದರೆ ಮನುಷ್ಯನ ರಚನೆ, ದೇಹ ರಚನೆ ಹೇಗಾಗಿರ್ತದೆ, ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ಜೀವನ ಶೈಲಿ. ಸೊ ನಾವು ಹೇಗೆ ಜೀವನ ಸಾಗಿಸ್ತಾ ಇದ್ದೀವಿ. ಮೂರನೇದಾಗಿ ನಮ್ಮ ಆಹಾರ ಪದ್ಧತಿ. ಸೊ ಇವುಗಳು ಏನು ಮಾಡ್ತವೆ, ಒಬ್ಬ ಮನುಷ್ಯನಿಗೆ ಯಾವಾಗ ಕೀಲು ನೋವು ಬರಬೇಕು ಬೇಡವೋ ಅನ್ನೋದನ್ನು ನಿರ್ಧರಿಸ್ತದೆ. ಈ ವಯಸ್ಸಾಗ್ತಾ ಏನಾಗ್ತದಪ್ಪ ಅಂದರೆ ಜೀವಕೋಶ ಕಡಿಮೆ ಆಗೋದು, ಮೂಳೆ ಅಲ್ಲಿರುವಂಥ ಪ್ರೋಟೀನ್ ಮತ್ತು ಗ್ಲೈಕೋಸಮೈನೋ ಗ್ಲೈಕಾನ್ಸ್ ಅಂತ ಹೇಳ್ತೀವಿ, ಅವುಗಳು ಕಡಿಮೆ ಆಗೋದು. ಆಗ
ಈ ಥರ ಆದಾಗ ಮೂಳೆ ಸೌಕಳು ಉಂಟಾಗ್ತದೆ. ಈ ನಾರ್ಮಲ್ ಆಗಿ ಹೇಳಬೇಕು ಅಂದರೆ ಅದು ಮೃದು ಮೂಳೆ ಹೇಗಿರ್ತದಪ್ಪ ಅಂದರೆ ಇಲ್ಲಿ ನೋಡ್ತಾ ಇರೋವಂಥ ಸ್ಮೂತ್ ಟೈಲ್ಸ್ ಸ್ಮೂತ್ ಆಗಿರ್ತದೆ, ನೀಲಿ ಬಣ್ಣ ಆಗಿರ್ತದೆ. ಬಟ್ ವಯಸ್ಸಾಗ್ತಾ ಆಗ್ತಾ ಏನಾಗ್ತದೆ, ಅದು ಒಣಗ್ತದೆ, ಆ ಹೊಳಪನ್ನು ಕಳ್ಕೊಳ್ತದೆ. ಆಮೇಲೆ ಪುಡಿ ಪುಡಿ ಆದಂತೆ ಪುಡಿ ಪುಡಿಯಾಗಿ ಕೀಲಿನಲ್ಲಿ ಬೀಳಕ್ಕೆ ಶುರು ಮಾಡ್ತದೆ. ಆ ರೀತಿ ಬಿದ್ದಾಗ ಈಗ ನಿಮಗೆ ಕಣ್ಣಲ್ಲಿ ಧೂಳು ಬಿದ್ದರೆ ನೀರು ಬರ್ತದಲ್ಲ, ಆ ಥರ ಕೀಲಿನಲ್ಲಿ ಯಾವಾಗ ತುಂಡಾಗಿ ಬೀಳ್ತಾವೋ ಕೀಲಿನಲ್ಲೂ ಸಹ ನೀರು ತುಂಬಿಕೊಳ್ತದೆ ಮತ್ತು ಊತ ಬರ್ತದೆ. ಸೊ ಇವಕ್ಕೆ ಯಾಕೆ ಬರುತ್ತೆ? ಸೊ ಇಂಥದೇ ಕಾರಣ, ಇದಕ್ಕೆ ಬಂದಿದೆ ಅಂತ ಹೇಳೋದು ಕಷ್ಟ. ಬಟ್ ಇದಕ್ಕೇನಪ್ಪ ಅಂದರೆ ಕೆಲವೊಂದು ಪೂರಕ ಅಂಶ, ಅಂದರೆ ಯಾರಲ್ಲಿ ಬರ್ಬೋದು, ಯಾರಲ್ಲಿ ಜಾಸ್ತಿ ಬರ್ಬೋದು ಅನ್ನೋದನ್ನು ನಾವು ಲಿಸ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ಜೆನೆಟಿಕ್ ಮತ್ತು ಹೆರಿಡಿಟ್ರಿ. ಕೆಲವರಲ್ಲಿ ಏನಪ್ಪ ಅಂತಂದರೆ ಕುಟುಂಬದಲ್ಲಿ ಬರೋ ಸಾಧ್ಯತೆ ಇರ್ತದೆ. ಅಂದರೆ ತಂದೆ ತಾಯಿಗಳಿಗಿದ್ರೆ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ, ಬಟ್ ಬರಲೇಬೇಕು ಅಂತ ನಿಯಮ ಏನಿಲ್ಲ. ಯಾಕಪ್ಪ ಅಂತಂದರೆ ಅಂಥವ್ರಲ್ಲಿ ಏನು ಕಾರ್ಟಿಲೇಜು ಮತ್ತು ಮೂಳೆ ಗುಣ ಅಂತ ಏನು ಹೇಳ್ತೀವಿ, ಸೊ ಅದು ಸರಿಯಾಗಿರಲ್ಲ. ಎರಡನೇದಾಗಿ ಬೊಜ್ಜು, ನಾನು ಹೇಳಿದ ಆಹಾರ ಪದ್ಧತಿ. ಈಗ ಸಾಮಾನ್ಯವಾಗಿ ತೂಕ ಜಾಸ್ತಿ ಇದ್ದವರಲ್ಲಿ ಏನಾಗ್ತದಪ್ಪ ಅಂತಂದರೆ ಮಂಡಿ ಮೇಲೆ ಒತ್ತಡ ಜಾಸ್ತಿ ಬರುತ್ತೆ. ಸೊ ಮಂಡಿ ಮೇಲೆ ಒತ್ತಡ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಮೃದು ಮೂಳೆ ಮೇಲೆ ಒತ್ತಡ ಜಾಸ್ತಿಯಾಗಿ ಸೊ ಈ ರೀತಿಯಾದಂಥ ಸ್ಥಿತಿ ಬರೋ ಸಾಧ್ಯತೆ ಇರುತ್ತದೆ. ವಯಸ್ಸು, ಸೊ ಇದೇನು ವಯಸ್ಸಾದವರಲ್ಲೇ ಬರಬೇಕು ಅಂತಿಲ್ಲ. ಕೆಲವೊಂದು ಮಧ್ಯಮ ವಯಸ್ಕರಲ್ಲೂ ಕೂಡ ಪರೀಕ್ಷೆ ಮಾಡಿ ನೋಡಿದಾಗ, ಅಂದರೆ ಅವರಲ್ಲಿ ರೋಗ ಲಕ್ಷಣ ಇರಲೇಬೇಕೆಂಬ ನಿಯಮ ಇಲ್ಲ, ಬದಲಾವಣೆಗಳು ಆಗಿರ್ತವೆ. 10% ಜನ, 25-30% ಜನಗಳಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿದಾಗ 10% ಜನಗಳಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು. ಆದರೆ 60-70 ವಯಸ್ಸಿನವ್ರು ಬಂದಂಗೆ ಸುಮಾರು 70-80% ಜನದಲ್ಲಿ ಈ ಬದಲಾವಣೆಗಳನ್ನು ನಾವು ನೋಡ್ಬೋದು. ಆವಾಗಲೇ ಸರ್ ಹೇಳಿದ್ರು, ಮಹಿಳೆಯರು 50 ವರ್ಷ ದಾಟ ಮಹಿಳೆಯರಲ್ಲಿ ನಾವು ತುಂಬ ಸಾಮಾನ್ಯವಾಗಿ ನೋಡ್ತೀವಿ ಅಂಥೇಳಿ. ಯಾಕಪ್ಪ ಇದು ಮಹಿಳೆಯರಲ್ಲಿ ಬೇಗ ಬರುತ್ತೆ ಮತ್ತು ಹೆಚ್ಚಾಗಿ ನಾವು ಕಾಣ್ತೀವಿ ಅಂತಂದರೆ, ಮುಟ್ಟು ನಿಂತ ಮೇಲೆ ಅಂದರೆ ಮೆನಪಾಸ್ ಆ ಸ್ಥಿತಿ ಅಟೈನ್ ಆದಮೇಲೆ ಏನಾಗುತ್ತೆ, ಎಸ್ಟ್ರೋಜನ್ ಎಂಬ ಹಾರ್ಮೋನ್ ಅಂಶ ಕಡಿಮೆ ಆಗತ್ತೆ. ಸೊ ಎಸ್ಟ್ರೋಜನ್ ಹಾರ್ಮೋನ್ ಕೆಲಸ ಏನಪ್ಪ ಅಂತಂದರೆ ಮೂಳೆ ಮತ್ತು ಮೃದು ಮೂಳೆಯ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇರ್ತದೆ. ಯಾವಾಗ ಆ ಹಾರ್ಮೋನ್ ಅಂಶ ಶರೀರದಲ್ಲಿ ಕಡಿಮೆ ಆಗ್ತದೋ ಈ ಕಾರ್ಟ್ಲೇಜ್ನ ಸೌಕಳಿ ಉಂಟಾಗಿ ಈ ಆಸ್ಟಿಯೋಆರ್ಥರೈಟಿಸ್ ಬರ್ತದೆ. ಈಗ ಏನೋ ಆಟ ಆಡೋಕೆ ಹೋಗಿರ್ತಾರೆ ಅಥವಾ ನಡೆದಾಡುವಾಗಲಿ ರಸ್ತೆ ಅಪಘಾತದಲ್ಲಾಗಲಿ ಮಂಡಿಗೆ ಪೆಟ್ಟು ಬೀಳುತ್ತೆ. ಆ ಪೆಟ್ಟು ಬಿದ್ದಾಗ ಏನಾಗುತ್ತೆ, ಮೃದು ಮೂಳೆಗೂ ಏನಾದ್ರು ಪೆಟ್ಟು ಬಿದ್ದರೆ ಈ ರೀತಿಯಾದಂಥ ನಾವು ಆಸ್ಟಿಯೋಆರ್ಥರೈಟಿಸ್ ಡೆವಲಪ್ ಆಗ್ಬೋದು. ವಕ್ರ ಸಂಧಿ ಅಂದರೆ ಡಿಫಾರ್ಮ್ಡ್ ಬೋನ್ಸ್. ಈಗ ಅಪಘಾತದಲ್ಲಾಗಲಿ ಬೇರೆ ಯಾವುದೇ ರೀತಿಯಿಂದ ಆಗಲಿ ತೊಡೆ ಮೂಳೆ ಏನಾದ್ರು ಮುರಿದ್ಬಿಟ್ಟು ಅಂಕುಡೊಂಕಾಗಿ ಕೂಡಿದ್ರೆ ಅಥವಾ ಕಾಲಿನ ಮೂಳೆ ಏನಾದ್ರು ಅಂಕುಡೊಂಕಾಗಿ ಕೂಡ್ಬಿಟ್ರೆ ಏನಾಗತ್ತಪ್ಪ ಅಂದರೆ ಮಂಡಿ ಮೇಲೆ ಸಮಾನಾಂತರವಾಗಿ ಒತ್ತಡ ಬರಲ್ಲ. ಸೊ ಯಾವುದೋ ಒಂದು ಒಳಭಾಗಕ್ಕೆ ಅಥವಾ ಹೊರಭಾಗಕ್ಕೆ ಹೆಚ್ಚಿನ ಒತ್ತಡ ಬರ್ತದೆ. ಸೊ ಇಂಥ ಸಮಯದಲ್ಲಿ ಸಹ ನಾವು ಈ ಆಸ್ಟಿಯೋಆರ್ಥರೈಟಿಸ್ ಆಗ್ಬೋದು. ಈ ಕೀಲಿನ ಸುತ್ತ ಮಾಂಸಖಂಡಗಳಿರ್ತವೆ. ಸೊ ಅವುಗಳ ಕೆಲಸ ಏನಪ್ಪ ಅಂತಂದರೆ ಮಂಡಿ ಮೇಲೆ ಹೆಚ್ಚಿನ ಒತ್ತಡ ಬರಲ್ದಂಗೆ ನೋಡ್ಕೊಳ್ಳುವಂಥದ್ದೇ ಅವುಗಳ ಕೆಲಸ ಒಂದು. ಎರಡನೇದು ಕೀಲಿನ ಚಲನವಲನೆ ಅಂದರೆ ಮೂವ್ಮೆಂಟಿಗೆ ಸಹ ಅವು ಸಹಾಯಕವಾಗಿರ್ತವೆ. ಸೊ ಯಾವಾಗ ಮಾಂಸಖಂಡಗಳು ಏನಾದರೂ ವೀಕ್ ಆಯಿತು ಅಂತ ಅಂದಾಗ ಅಥವಾ ವಯಸ್ಸಾಗ್ತಾ ಆಗ್ತಾ ಏನಿಲ್ಲದೆ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಯಿತು ಅಂದರೆ ಮಂಡಿ ಮೇಲಿನ ಒತ್ತಡ ಬಂದು ಆಸ್ಟಿಯೋಆರ್ಥರೈಟಿಸ್ ಡೆವಲಪ್ ಆಗ್ತದೆ. ಈಗ ಕೆಲವರಲ್ಲಿ ಥೈರಾಯ್ಡ್ ಡಿಫಿಷಿಯನ್ಸಿ ಇರ್ತದೆ, ಅಂದರೆ ಥೈರಾಯ್ಡ್ ಕಾಯಿಲೆ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ಹಾರ್ಮೋನ್ ಕೆಲಸನೂ ಅಷ್ಟೇ ಮೂಳೆಯ ಒಂದು ಒಳ್ಳೆ ಮೂಳೆಯ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇರೋಂಥದ್ದು. ಸೊ ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಅಂಶ ಕಡಿಮೆ ಇರ್ತದೆ ಸೊ ಅವರಲ್ಲೂ ಇದು ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಕೆಲವೊಂದು ಉದ್ಯೋಗಸ್ಥರಲ್ಲಿ ಅಂದರೆ ರಿಪೀಟೆಡ್ಡಾಗಿ ಕೆಳ ಕೂರೋದು ಹೇಳೋ ಅಂಥವ್ರು, ಮೆಟ್ಲತ್ತದು ಇಳಿಯೋದು ಮಾಡೋ ಅಂಥವ್ರು ಅಥವಾ ತಲೆ ಮೇಲೆ ಭಾರ ಹತ್ಕೊಂಡು ಓಡಾಡೋ ಅಂಥವ್ರಲ್ಲಿ ಇದು ಹೆಚ್ಚಾಗಿ ನಾವು ನೋಡ್ಬೋದು. ಇದು ಇದ್ದಾಗ ಮನುಷ್ಯನಿಗೆ ಏನು ತೊಂದರೆ ಕಾಣ್ಬೋದು? ಸೊ ಮೊದಲೇ ಹೇಳಿದಾಗೆ ನೋವು. ಸೊ ಸಾಮಾನ್ಯವಾಗಿ ನೋವು ಬರ್ತದೆ. ಸೊ ನೋವು ಯಾವಾಗ ಬರುತ್ತೆ?
ಈ ಪ್ರಾರಂಭಿಕ ಹಂತದಲ್ಲಿ ಏನಾಗ್ತದಪ್ಪ ಅಂದರೆ ಯಾವಾಗೋ ಒಮ್ಮೆ ನೋವು ಬರ್ತದೆ, ಅಥವಾ ಜಾಸ್ತಿ ಏನಾದರೂ ಮಂಡಿ ಉಪಯೋಗಿಸಿದಾಗ, ಅಂದರೆ ಈ ರೀತಿ ಹೇಳೋದು, ಕೆಳ ಕೂರೋದು ಹೇಳೋದು, ಮೆಟ್ಲತ್ತೋದು ಇಳಿಯೋದು, ಸೊ ಇಂಥ ಕೆಲಸಗಳಲ್ಲಿ ಕಾಣಸಿಗತ್ತೆ. ಆದರೆ ಈ ರೋಗ ಮುಂದುವರಿತಾ ಹೋದೋದಾಗೆ ಏನಾಗ್ತದಪ್ಪ ಅಂದರೆ ಮನುಷ್ಯನ ಪ್ರತಿಯೊಂದು ಮೂಮೆಂಟಲ್ಲೂ ನೋವು ಕಾಣಬಹುದು. ಇನ್ನೂ ಮುಂದೆ ಹೊರದು ಹೋದಾಗ ಏನಾಗ್ತದೆ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ನೋವು ಇರಬಹುದು. ಆಮೇಲೆ ಏನಾಗ್ತದೆ, ಈ ಮೃದು ಮೂಳೆ ನಾಶ ಆದಾಗ ತೊಡೆ ಮೂಳೆ, ಕಾಲ್ಮೂಳೆ ಒಂದಕ್ಕೊಂತಾಗಿ ಕೆಲವರು ಶಬ್ದದ ಸಹ ಬರ್ಬೋದು. ಮೊದಲೇ ಹೇಳಿದಾಗೆ ಯಾವಾಗ ಅವು ಪೀಸ್ಗಳು ಕೀಲ್ನಲ್ಲಿ ಬೀಳ್ತವೋ ಕೀಲ್ನಲ್ಲಿ ಸ್ವೆಲ್ಲಿಂಗ್ ಸಹ ಬರ್ಬೋದು. ಇನ್ನೂ ಮುಂದುವರಿದಂತೆ ಏನಾಗ್ತದೆ, ಸಾಮಾನ್ಯವಾಗಿ ನಾವು ಮಂಡಿನ ಪೂರ್ತಿ ತೊಡೆನ ಮುಟ್ಸೋಷ್ಟು ತನಕ ನಾವು ಮಡ್ಚಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಮೂಮೆಂಟು ಬರ್ದೇನೆ ಇರ್ಬೋದು. ಈ ಸಮಾನಾಂತರವಾಗಿ ತೂಕ ಬೀಳಲಿಲ್ಲ ಮಂಡಿ ಮೇಲೆ ಅಂತಂದರೆ ಮಂಡಿ ಒಳಭಾಗಕ್ಕೆ ಅಥವಾ ಹೊರಭಾಗಕ್ಕೆ ತಿರುಗುವುದು. ಸಾಮಾನ್ಯವಾಗಿ ಆಗುವಂಥದ್ದು ಒಳಭಾಗಕ್ಕೆ ತಿರುಗ್ತದೆ, ಹೊರಭಾಗಕ್ಕೆ ತಿರುಗೋದು ಕಡಿಮೆ. ಈ ಕೆಲವರು ಹೇಳ್ತಾರೆ ಚಳಿಗಾಲ ಬಂದ ತಕ್ಷಣ ನಮ್ಮ ಹತ್ರ ರೋಗಿಗಳು ಬರೋದು ಹೆಚ್ಚು. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನೋವು ಜಾಸ್ತಿ ಆಗತ್ತೆ. ಯಾಕಪ್ಪ ಅಂತಂದರೆ, ಒಂದು, ಕೀಲಿಗೆ ಮೂಮೆಂಟ್ ಇರಲ್ಲ. ಎರಡನೇದಾಗಿ ಈ ನರ್ವ್ಸ್ ಅಂತ ಹೇಳ್ತೀವಿ, ಈ ಚಳಿಗಾಲದಲ್ಲಿ ಏನಾಗ್ತವಪ್ಪ ಅಂತಂದರೆ ಅವು ಸ್ವಲ್ಪ ಇರಿಟೇಟ್ ಆಗ್ತದೆ. ಸೊ ಆವಾಗಲೂ ಸಹ ಮಂಡಿನಲ್ಲಿ ನೋವು ಕಾಣಿಸ್ಕೋಬೋದು. ಆಮೇಲೆ ಕೀಲು ನೋವು ಅಂದ ತಕ್ಷಣ ಎಲ್ಲರಲ್ಲೂ ಒಂದೇ ಥರನಾಗಿರಲ್ಲ. ಅಂದರೆ ಕೆಲವೊಂದು ಕೀಲು ನೋವಿಗೆ ಆಪ್ರೇಷನ್ನೇ ಮಾಡ್ಬೇಕು ನಾವು, ಆ ಥರ ಇರ್ತದೆ. ಕೆಲವೊಂದು ಕೀಲು ನೋವಿಗೆ ಸಾಧಾರಣ ಚಿಕಿತ್ಸೆಯಿಂದನೂ ಟ್ರೀಟ್ ಮಾಡೋವಂಥ ಅವಕಾಶಗಳಿರ್ತವೆ. ಸೊ ನಿಮ್ಮಲ್ಲಿ ನೀವು ಹೋಲಿಕೆ ಮಾಡ್ಕೋಬಾರ್ದು, ಅವ್ರಿಗೆ ಹಂಗಾಯಿತು ನನಗೆ ಹಿಂಗಾಗಿದೆ ಅಂತ ಇಲ್ಲ. ಇದು ನಾವು ಈ ಸಂಧಿವಾತನ ಹೇಗಪ್ಪ ಕಂಡುಹಿಡಿತೀವಿ? ಮೊದಲನೇದಾಗಿ ರೋಗಿಯ ಪರೀಕ್ಷೆ. ಅದಕ್ಕೆ ಪೂರಕವಾಗಿ ನಾವು ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತೀವಿ. ರಕ್ತ ಪರೀಕ್ಷೆಯಿಂದ ಈ ಕಾಯಿಲೆ ಕಂಡುಹಿಡಿಯೋಕ್ಕಾಗಲ್ಲ, ಆದರೆ ರಕ್ತ ಪರೀಕ್ಷೆಯಿಂದ ನಾವು ಬೇರೆ ಏನು ಸಂಧಿವಾತಗಳಿದ್ದಾವೆ ಅಂಥವುಗಳನ್ನು ರೂಲ್ ಔಟ್ ಮಾಡ್ಬೋದು. ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಂದರೆ ಅದಕ್ಕೆ ಬೇಕಾದಂಥ ರಕ್ತ ಪರೀಕ್ಷೆ ಇರ್ತದೆ, ಯೂರಿಕ್ ಆ್ಯಸಿಡ್ ಅನ್ನೋದು ಇರ್ತದೆ. ಸೊ ಅವುಗಳನ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಲಿಕ್ಕೆ ರಕ್ತ ಪರೀಕ್ಷೆ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಏನು ಪರೀಕ್ಷೆ ಮಾಡ್ತೀವಪ್ಪ ಅಂದರೆ ಎಕ್ಸ್ರೇ ಪರೀಕ್ಷೆ. ಸೊ ಆರಂಭಿಕ ಹಂತದಲ್ಲಿ ಇವನ್ ಎಕ್ಸ್ರೇನಲ್ಲೂ ಸಹ ನಮಗೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಗೊತ್ತಾಗಲ್ಲ. ಸೊ ಇದನ್ನು ಹೇಗಪ್ಪ ಇದನ್ನು ಟ್ರೀಟ್ ಮಾಡೋದು? ಸೊ ಇದಕ್ಕೆ ಎಲ್ಲರಿಗೂ ಗೊತ್ತು, ಡಯಾಬಿಟಿಸು, ಹೈಪರ್ಟೆನ್ಷನ್ನು ಅಂತಂದರೆ ಜೀವನ ಪರ್ಯಂತ ಟ್ಯಾಬ್ಲೆಟ್ ತಗೋತಾ ಇರಬೇಕು. ಸೊ ಅದೇ ರೀತಿ ಇದನ್ನು ಪರ್ಮನೆಂಟ್ ಕ್ಯೂರ್ ಅನ್ನೋದಿಲ್ಲ, ಆದರೆ ರೋಗನ ನಾವು ಸಾಕಷ್ಟು ಮಟ್ಟಿಗೆ ತಡೆ ಹಿಡಿಬೋದು. ಅಂದರೆ ರೋಗ ಮುಂದುವರಿದಂಗೆ ಮುಂದೂಡ್ಬೋದು. ಈಗ ಯಾವುದೇ ರೀತಿಯಾದ ಚಿಕಿತ್ಸೆ ತಗೊಳ್ಳಿಲ್ಲಪ್ಪ ಅಂದರೆ 5 ರಿಂದ 10 ವರ್ಷದಲ್ಲಿ ಕಾಲ ಡೊಂಕಾಗಿ ನಿಮಗೆ ನಡಿಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಚಿಕಿತ್ಸೆ ಪ್ರಾರಂಭ ಮಾಡಿದ್ರೆ ಒಳ್ಳೆಯ ಜೀವನನ ಸಾಗಿಸ್ಬೋದು. ಈ ನಮ್ಮ ಚಿಕಿತ್ಸೆ ಏನಪ್ಪ ಗುರಿಗಳು? ಮೊದಲನೇದಾಗಿ ನಾವೇನು ಮಾಡಬೇಕು? ನೋವನ್ನು ಕಡಿಮೆ ಮಾಡಬೇಕು. ಎರಡನೇದಾಗಿ ಈ ರೋಗ ಬೆಳವಣಿಗೆನ ತಡೆಗಟ್ಟಬೇಕು. ಅಂದರೆ ಇದು ಇನ್ನೂ ಜಾಸ್ತಿ ಪ್ರೋಗ್ರೆಸ್ ಆಗಲ್ದಂಗೆ ನಾವು ಅದನ್ನು ತಡೆ ಹಿಡಿಬೇಕು. ಆಮೇಲೆ ವಕ್ರಸಂಧಿ, ಡಿಫಾರ್ಮಿಟಿ ಆಗೋದನ್ನು ತಡೆಯೋದು. ಆಮೇಲೆ ಕೀಲ್ನಲ್ಲಿ ಒಳ್ಳೆ ಮೂಮೆಂಟ್ನ ಕೊಡಬೇಕು. ಸೊ ಇದು ನಮ್ಮ ಏಮ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಏನೇನು ವಿಧಾನಗಳಿದ್ದಾವೆ, ಯಾವ್ಯಾವ ರೀತಿ ನಾವು ಇದನ್ನು ಟ್ರೀಟ್ ಮಾಡ್ಬೋದು? ಸೊ ನಾವಿದನ್ನು ಸಂಧಿವಾತನ ಸಾಧಾರಣ ಸಂಧಿವಾತ, ಮಧ್ಯಮ, ತೀವ್ರತರವಾದ ಅಂತ ನಾವು 3 ಭಾಗ ಮಾಡ್ಬೋದು. ಈ ಸಾಧಾರಣ ಸಂಧಿವಾತ ಅಂದರೆ ಆರಂಭಿಕ ಹಂತದಲ್ಲಿ, ಅಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ಇರ್ತದೆ. ಇವುಗಳಿಗೆ ನಾವು ಏನು ನೋವು ನಿವಾರಕ ಮಾತ್ರೆ ಅಂದರೆ ಪೇನ್ ಕಿಲ್ಲರ್ಸ್, ಮುಲಾಮ್ ಮತ್ತು ಕೆಲವೊಂದು ವ್ಯಾಯಾಮಗಳು. ಮಧ್ಯಮ ಸಂಧಿವಾತ ಅಂತಂದರೆ ಕೀಲಿನಲ್ಲಿ ಕೆಲವನ್ನ ಚುಚ್ಚುಮದ್ದನ್ನು ಕೊಡ್ತೀವಿ. ಸೊ ಅದರಿಂದ ನೋವು ಕಡಿಮೆ ಆಗ್ತದೆ. ತೀವ್ರತರವಾದ ಕಾಯಿಲೆ ಅಂತಂದರೆ ಇವು ಯಾವುಗಳಿಂದನೂ ಅವು ಆರಾಮಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಆಪ್ರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ. ಈ ನೋವು ಪೇನ್ ಕಿಲ್ಲರ್ಸ್ ಜೊತೆಗೆ ನಾವು ನಮ್ಮ ದಿನನಿತ್ಯದ ಶೈಲಿ ಅಂದರೆ ಜೀವನ ಶೈಲಿಯನ್ನು ಮಾರ್ಪಾಟು ಮಾಡ್ಕೋಬೇಕು. ಹೋಗ್ಲಿ ಬಿಡು, ಡಾಕ್ಟರ್ ಹತ್ರ ತೋರಿಸ್ಕೊಂಬಂದಿದ್ದೀನಿ, ಗುಳಿಗೆ ಬರ್ಕೊಟ್ಟಿದ್ದಾರೆ, ನಾನು ತಗೋತೀನಿ ಅಂದ್ಕೋತಾ ಇದ್ದರೆ ಖಂಡಿತವಾಗೂ ನಿಮ್ಮ ನೋವುಗಳು ಕಡಿಮೆ ಆಗೋದಿಲ್ಲ.
ಸೊ ಏನೇನು ಬದಲಾವಣೆ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ? ಮೊದಲನೇದಾಗಿ ಏನಪ್ಪ ಅಂತಂದರೆ, ಮಂಡಿನ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಇಟ್ಕೋಬಾರ್ದು. ಈಗ ಈ ರೀತಿಯಾದ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರಾ, ಇಲ್ಲ ಪ್ರಯಾಣ ಮಾಡ್ತಿರ್ತೀರಾ, ಇಲ್ಲ ಫಿಲಮ್ ನೋಡೋಕೆ ಹೋಗಿರ್ತೀರಾ, ಏನಪ್ಪ ಅಂದರೆ ಪ್ರತಿಯೊಂದು ಅರ್ಧ ಗಂಟೆಗೆ ಒಂದ್ಸಲಿ ಕಾಲನ್ನ ಬಡ್ಸೋದು ಉದ್ದ ಮಾಡೋದು ಮಾಡಬೇಕು. ಸೊ ಯಾಕಪ್ಪ ಅಂತಂದರೆ ಕೀಲಿನ ಒಳಗಡೆ ಇರೋವಂಥ ಸೈನೋವಿಯಲ್ ಫ್ಲೂಯಿಡ್ ಮೂವ್ಮೆಂಟ್ ಆಗಬೇಕು, ಅದರಿಂದನೇ ಮೂಳೆಗಳಿಗೆ ಆಹಾರ ಸಿಗೋದು. ಸೊ ನೀವು ಒಂದೇ ಜಾಗದಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗ್ತದೆ, ನೋವು ಬರುತ್ತೆ. ಎರಡನೇದಾಗಿ, ಯಾವಾಗಲೂ ನಡೆದಾಡುವಾಗ ಸಮತಟ್ಟು ಪ್ರದೇಶದಲ್ಲಿ ನಡೆದಾಡೋದು ಒಳ್ಳೆಯದು. ಏರು ತಗ್ಗು ಇರೋವಂಥ ಜಾಗದಲ್ಲಿ ಓಡಾಡೋದು, ಮೆಟ್ಲತ್ತದು ಇಳಿಯುವಂಥದ್ದು, ಅಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಆ ಥರ ಎಲ್ಲ ಮಾಡಿದಾಗ ಏನಾಗತ್ತಪ್ಪ ಅಂದರೆ ಮಂಡಿ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆಮೇಲೆ ಈ ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವೊಂದು ಕಡೆ ಎಲ್ಲ ಕಡೆ ಲಿಫ್ಟ್ ಇರಲ್ಲ, ಮೆಟ್ಲು ಹತ್ತಬೇಕಾಗತ್ತೆ, ಮೆಟ್ಲು ಇಳಿಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು, ನಾರ್ಮಲ್ ಪರ್ಸನ್ಸಿಗೆ ಏನು ತೊಂದರೆ ಇಲ್ಲ, ಆದರೆ ಒಂದು ಸಲ ಮಂಡಿ ನೋವು ಡೆವಲಪ್ ಆದರೆ ನೀವು ಮೆಟ್ಲು ಹತ್ತುವಾಗ ಮೊದಲನೇದಾಗಿ ಚೆನ್ನಾಗಿರೋ ಕಾಲನ್ನು ಮೇಲಿಡ್ರಿ, ಇಳಿಯುವಾಗ ನೋವಿರೋವಂಥ ಕಾಲನ್ನು ಫಸ್ಟ್ ಇಟ್ಬಿಟ್ಟು ನಂತರ ಕೆಳಗಿಳಿಬೇಕು. ಶರೀರದ ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ಮತ್ತು ಮಾಂಸಖಂಡಗಳನ್ನು ಪವರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ವ್ಯಾಯಾಮಗಳು, ಸ್ವಿಮ್ಮಿಂಗ್ ಅಂತ ಹೇಳ್ತೀವಲ್ಲ, ಒಳ್ಳೆಯ ವ್ಯಾಯಾಮ. ಎರಡನೇದಾಗಿ ಸೈಕ್ಲಿಂಗ್ ಅಂದರೆ ಸೈಕಲ್ ತೊಗೊಂಡು ಅಪ್ಪಲ್ಲಿ ಹೋದೆ ಗುಂಡಿ ತಬ್ಬು ಇರೋಂಥ ಜಾಗದಲ್ಲಿ ಓಡಿಸ್ತೆ ಅಂತಲ್ಲ, ಈ ಸ್ಟಿಲ್ ಸೈಕ್ಲಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ಎಕ್ಸಸೈಸ್ ಸೈಕಲ್ ಸಿಗ್ತವೆ ಅಂಥವುಗಳಲ್ಲಿ. ಆಮೇಲೆ ವ್ಯಾಯಾಮ ಅಂದರೆ ಮಂಡಿ ಸುತ್ತ ಇರುವಂಥ ಮಾಂಸಖಂಡಗಳ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುವಂಥ ವ್ಯಾಯಾಮ ಯಾವ್ಯಾವುದಪ್ಪ ಅಂತಂದರೆ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಮತ್ತು ಹ್ಯಾಮ್ಸ್ಟ್ರಿಂಗ್ ಎಕ್ಸಸೈಸ್ ಅಂತ ಹೇಳಿ. ಈ ರೀತಿಯಾಗಿ ಕಾಲನ್ನ ಸೀದಾ ಮಾಡಿಬಿಟ್ಟು ಮಂಡಿನ ಕೆಳಗೆ ಒತ್ತುಬಿಟ್ಟು ನೀವು 10 ತನಕ ಎಣಿಸ್ಕೋಬೇಕು. ಯಾಕೆ 10 ತನಕ ಅಂದರೆ 10 ಸೆಕೆಂಡ್ ಅಂತೇಳಿ, ಮತ್ತೆ ಅದನ್ನು ಬಿಡಬೇಕು. ಈ ರೀತಿ ಪ್ರತಿ 3 ಗಂಟೆಗೆ ಒಂದು 5 ರಿಂದ 10 ನಿಮಿಷ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ, ಆ ಕ್ವಾಡ್ರಿಸೆಪ್ಸ್ ಮಾಂಸಖಂಡ ಗಟ್ಟಿಯಾಗ್ತದೆ. ಸೊ ಮಂಡಿ ಮೇಲೆ ಬೀಳುವಂಥ ಒತ್ತಡನ ಅದು ಕಡಿಮೆ ಮಾಡುತ್ತೆ. ಇನ್ನೊಂದು ವ್ಯಾಯಾಮ ಹ್ಯಾಮ್ಸ್ಟ್ರಿಂಗ್, ಅಂದರೆ ಮುಖ ಅಡಿ ಮಾಡಿ ಮಲಗ್ಬಿಟ್ಟು ಇದೂ ಅಷ್ಟೇ ಈ ಥರ ಕಾಲನ್ನ ಮಡಚಿಬಿಟ್ಟು 10 ತನಕ ಎಣಿಸ್ಬೇಕು, ಬಿಡಬೇಕು. ಈ ರೀತಿಯಾಗಿ ಮಾಡಿ ಮಂಡಿ ಸುತ್ತಲಿನ ಮಾಂಸಖಂಡಗಳನ್ನು ಶಕ್ತಿಯುತವಾಗಿ ಇಟ್ಟುಕೊಂಡ್ರೆ ಮಂಡಿ ನೋವು ಬರೋದು ಕಡಿಮೆ ಆಗ್ತದೆ. ಆಮೇಲೆ ಒಳ್ಳೆಯ ಆಹಾರ ಸೇವಿಸ್ಬೇಕು, ಅಂದರೆ ಪೌಷ್ಟಿಕತೆ ಆಹಾರ. ನಡೆದಾಡುವಾಗ ಮಂಡಿ ನೋವಿದ್ರೆ ವಾಕಿಂಗ್ ಸ್ಟಿಕ್ ಉಪಯೋಗಿಸೋದು ಒಳ್ಳೆಯದು. ಈ ಮಂಡಿ ಮೇಲೆ ಒತ್ತಡ ಕಡಿಮೆ ಮಾಡುವಂಥ ಕೆಲವೊಂದು ಬೆಲ್ಟ್ಗಳು ಸಿಗ್ತವೆ, ಸೊ ಅಂಥವನ್ನು ಸಹ ಉಪಯೋಗಿಸ್ಬೋದು. ಆಮೇಲೆ ಮಂಡಿಗೆ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದೆ, ಅದು ಏನಪ್ಪ ಅಂತಂದರೆ ಕೀಲಿನಲ್ಲಿರುವಂಥ ಒಂದು ಲೂಬ್ರಿಕೆಂಟ್ ಅಂತ ಹೇಳ್ತೀವಿ, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಪೂರಕವಾಗಿ ಅದರ ಕ್ವಾಂಟಿಟಿನ ಹೆಚ್ಚು ಮಾಡುತ್ತೆ. ಸೊ ಅದು ಕ್ವಾಂಟಿಟಿ ಹೆಚ್ಚಾದಾಗ ಏನಾಗ್ತದೆ, ನೋವು ಕಡಿಮೆ ಆಗ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಪೇಪರಲ್ಲೆಲ್ಲ ಓದಿರ್ಬೋದು, ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವು ಗುಣಮುಖ. ಏನು ಮಾಡ್ತಾರಲ್ಲಿ, ಗುಣಮುಖ ಅಂದರೆ ಅದನ್ನು ನಾವು ಪೂರ್ತಿಯಾಗಿ ನೋವನ್ನು ಹೋಗಲಾಡ್ಸೋಕ್ಕಾಗಲ್ಲ, ಮೊದಲೇ ಹೇಳ್ದಾಗೆ. ಆದರೆ ಅದು ಜಾಸ್ತಿ ಹೋಗೋದನ್ನು ಅಥವಾ ನೋವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಸೊ ಅದಕ್ಕೇನಪ್ಪ ಅಂತಂದರೆ ನಮ್ಮದೇ ರಕ್ತವನ್ನು ತೆಗೆದ್ಬಿಟ್ಟು ಅದರಲ್ಲಿರೋವಂಥ ಪ್ಲೇಟ್ಲೆಟ್ ಕಣ ಅಂತ ಹೇಳ್ತೀವಿ, ಸೊ ಅವುಗಳನ್ನು ನಾವು ಮಂಡಿಗೆ ಕೊಡ್ತೀವಿ. ಸೊ ಅದರಿಂದ ನೋವು ತಕ್ಷಣ ಕಡಿಮೆ ಆಗ್ತದೆ, ಇನ್ನು ಡ್ಯಾಮೇಜ್ ಆಗೋದು ಮುಂದೂಡುತ್ತೆ. ಆಮೇಲೆ ಕಾಂಡಕೋಶ ಅಂತ ಅಂದರೆ ಸ್ಟೆಮ್ ಸೆಲ್ ಅಂತ ಇದೆ, ಕೆಲವೊಂದು ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂಥದನ್ನೆಲ್ಲ ಮಾಡಿ ಇದನ್ನು ಚಿಕಿತ್ಸೆ ಕೊಡ್ಬೋದು. ಬಟ್ ಹೇಳಿದ್ನಲ್ಲ, ಯಾವುದೇ ಇದರಿಂದ ಇದನ್ನು ಕ್ಯೂರ್ ಅಂತ ಮಾಡಲಿಕ್ಕಾಗಲ್ಲ. ಇದು ಬೆಲ್ಟು, ಮಂಡಿಗೆ ಹಾಕ್ಕೊಳ್ಳೋವಂಥ ಬೆಲ್ಟು, ಅದು ಇಂಜೆಕ್ಷನ್, ಮಂಡಿ ಕೊಡೋವಂಥ ಇಂಜೆಕ್ಷನ್. ಇನ್ನು ಸರಳವಾಗಿ ನೀವು ಮನೆಯಲ್ಲಿ ಹೀಟ್ ಪ್ಯಾಡ್ ಅಂದರೆ ಉಪ್ಪಿನ ಕಾವು ಕೊಟ್ಕೋಬೋದು. ಸಾಧಾರಣ ನೋವು ಅಥವಾ ತುಂಬ ದಿನದಿಂದ ನೋವಿದ್ದಾಗ, ಅಕ್ಯೂಟ್ ಪೇಯ್ನ್ ಅಂತ ಹೇಳ್ತೀವಿ, ಅಂದರೆ ಯಾವಾಗಾದ್ರೂ ಸಡನ್ನಾಗಿ ನಿಮಗೆ ನೋವು ಬಂದಾಗ ಐಸ್ ಪ್ಯಾಕ್ನ ಇಟ್ಕೋಬೋದು. ಇವನ್ನೆಲ್ಲ ಪ್ರಯತ್ನ ಮಾಡ್ತೀವಿ, ಗುಳಿಗೆ ಕೊಡ್ತೀವಿ, ವ್ಯಾಯಾಮ ಅಡ್ವೈಸ್ ಮಾಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ. ಇವೆಲ್ಲಕ್ಕೂ ಕಡಿಮೆ ಆಗಲಿಲ್ಲ ಅಂದಾಗ ಏನು ಮಾಡಬೇಕು, ಕೊನೆಗೆ ಆಪ್ರೇಷನ್. ಸೊ ಆಪ್ರೇಷನ್ನ ಯಾವ ರೋಗಿಗಳಿಗೆ ನಾವು ಅಡ್ವೈಸ್ ಮಾಡ್ತೀವಿ,
ಈ ಸಾಧಾರಣ ಚಿಕಿತ್ಸೆ ಇಲ್ಲಿ ತನಕ ಹೇಳಿದೆ, ಇದರಿಂದ ಅವರಿಗೆ ಉಪಶಮನ ಅಂದರೆ ನೋವು ಕಡಿಮೆ ಆಗಿಲ್ಲ ಅಂದರೆ, ಅಥವಾ ಕೆಲವೊಮ್ಮೆ ಏನಾಗ್ತದೆ ಸಣ್ಣದಾಗಿ ಮೂಳೆ ತುಂಡುಗಳು ಇರ್ತವೆ, ಕೆಲವೊಮ್ಮೆ ದೊಡ್ಡ ದೊಡ್ಡ ಮೂಳೆ ತುಂಡುಗಳು ಕೀಲಿನಲ್ಲಿ ಇರ್ತವೆ. ಸೊ ಅವಿದ್ದಾಗ ಒಂದು ಉರಿಯೂತ, ಎರಡನೇದು ಮೂಮೆಂಟಿಗೆ ಅವು ಮೂವ್ ಮಾಡುವಾಗ ಮಧ್ಯ ಬಂದ್ಬಿಟ್ಟು ನೋವು ಬರುತ್ತೆ ಮತ್ತು ಮೂಮೆಂಟು ಆಗಲ್ಲ ಅಂಥ ಟೈಮಲ್ಲಿ. ಆಮೇಲೆ ನಿರಂತರವಾಗಿರೋವಂಥ ನೋವು ಅಂದರೆ ಏನು ಕೆಲಸ ಮಾಡೋದು ಬೇಡ, ನೀವು ಸುಮ್ಮನೆ ಕೂತಾಗ ಮಲಗಿದಾಗ ನೋವಿದ್ದಾಗ, ಅಥವಾ ಕೆಲವೊಮ್ಮೆ ಏನಾಗ್ತದೆ ಮಂಡಿ ತುಂಬ ಡ್ಯಾಮೇಜ್ ಆದಾಗ ನಡೆಯುವಾಗ ಬ್ಯಾಲೆನ್ಸೇ ಇರಲ್ಲ, ಆ ಕಡೆ ಈ ಕಡೆ ಒಲ್ಲಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಡಿ ಅಂತ ಅವರಿಗೆ ಅಡ್ವೈಸ್ ಮಾಡ್ತೀವಿ. ಏನೇನು ಮಾಡ್ಬೋದು? ಈ ಒಳಗಡೆ ಇರೋವಂಥ ಈ ಸಣ್ಣ ಸಣ್ಣ ಪೀಸ್ಗಳಾಗಲಿ, ಅಥವಾ ನಾವು ಅದನ್ನು ಈ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಗಟ್ಟಿಯಾಗಿದ್ದರೆ, ಈಗ ಏನಪ್ಪ ಅಂದರೆ ವೆಹಿಕಲಿಗೆ ಆಯಿಲ್ ಚೇಂಜ್ ಮಾಡ್ದಂಗೆ, ಸೊ ಆ ಥರ ಏನಾದ್ರು ಇದ್ದಾಗ ಕೀಲು ದರ್ಶಕ ಯಂತ್ರ ಅಂತ ಹೇಳ್ತೀವಿ, ಅಂದರೆ ಆರ್ಥ್ರೋಸ್ಕೋಪ್ ಅಂತೇಳಿ. ಸೊ ಅದನ್ನು ನಾವು ಆಪ್ರೇಷನ್ ಮಾಡಿದಾಗ ಏನೋ ನಾವೇನೋ ಕೊಯ್ಯೋದಿಲ್ಲ, ಒಂದು ಸಣ್ಣ ತೂತು ಮಾಡಿ ಅದರಲ್ಲಿ ದರ್ಶಕ ಯಂತ್ರ ಅಂತ ಅಂದರೆ ಟೆಲಿಸ್ಕೋಪ್ ಅದನ್ನು ಹಾಕ್ಬಿಟ್ಟು ಕೀಲಲ್ಲಿ ಏನೇನಿದೆ ಅಂತ ನಮಗೆ ಟಿ ವಿನಲ್ಲಿ ಕಾಣ್ತಾ ಇರ್ತದೆ. ಸೊ ಅದನ್ನು ನಾವು ಒಂದು ಕಂಡಿಡ್ಕೋತೀವಿ. ಎರಡನೇದಾಗಿ ಕೀಲನ್ನು ತೊಳೆಯುವಂಥದ್ದು. ಅದು ಬಿಟ್ಟು ಇನ್ನೇನು ಟ್ರೀಟ್ಮೆಂಟು, ಈ ಕೀಲು ಡ್ಯಾಮೇಜ್ ಆಗಿ ಹೋಗಿದೆ, ಈಗ ಅದನ್ನು ನಾವು ಇನ್ನು ಯಾವುದೇ ಥರನಾದ ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ನಮಗೆ ನೋವು ಕಡಿಮೆ ಆಗಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಕೀಲಿನ ಮಾರ್ಪಾಡು ಅಂದರೆ ನಾಶ ಆಗಿರ್ತಕ್ಕಂಥ ಮೂಳೆನ ತೆಗೆದ್ಬಿಟ್ಟು ಕೃತಕ ಕೀಲನ್ನು ಅಳವಡಿಸೋದು, ಅದನ್ನು ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಆರ್ಥ್ರೋಸ್ಕೋಪ್ ಅಂತ ಹೇಳಿ. ಸೊ ಈ ರೀತಿ ಮಾಡಿದಾಗ ನಮಗೆ ಈ ಥರ ಕೀಲಿನ ಏನಿದೆ ಅಂತ ಗೊತ್ತಾಗ್ತದೆ. ಇದು ನಾರ್ಮಲ್ ನೀ ಜಾಯಿಂಟ್, ಸೊ ಅದು ಆಸ್ಟಿಯೋಆರ್ಥ್ರೈಟಿಕ್ ನೀ ಜಾಯಿಂಟ್. ಸೊ ಅಲ್ಲಿ ಕಾರ್ಟಿಲೇಜ್ ಎಲ್ಲ ನಾಶ ಆಗೋಗಿದೆ. ಇದ್ರ ಉಪಯೋಗ ಏನಪ್ಪ ಅಂತಂದರೆ, ನಾವು ಕನ್ವೆನ್ಷನಲ್ ಆಗಿ ಏನೋ ಕೊಯ್ದು ಮಾಡ್ತೀವಿ, ಇದರಲ್ಲಿ ಕೊಯ್ಯೋದಿಲ್ಲ. ಅದರಿಂದ ಏನಾಗ್ತದೆ, ರೋಗಿಗೆ ನೋವಿರಲ್ಲ ಜಾಸ್ತಿ. ಒಂದೇ ದಿನಕ್ಕೆ ಅವ್ರನ್ನ ಮನೆ ಕಳಿಸ್ಕೊಡ್ತೀವಿ, ಅವರು ನೆಕ್ಸ್ಟ್ ಡೇಯಿಂದನೇ ಓಡಾಡೋದು ಮಾಡೋದು ಎಲ್ಲ ಮಾಡ್ಬೋದು. ಆಸ್ಟಿಯೋಟಮಿ ಅಂತೇಳಿ ಇದೇನಪ್ಪ ಅಂತಂದರೆ, ಈ ರೀತಿಯಾಗಿ ಈಗ ಮೂಳೆ ಏನಾಗುತ್ತೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಸೊಟ್ಟಾಗ್ಬಿಟ್ಟಿರ್ತದೆ. ಸೊ ಅವಾಗ ಏನು ಮಾಡ್ತೀವಿ ಅಂತಂದರೆ, ಈ ಮೂಳೆನಲ್ಲಿ ಒಂದು ಭಾಗ ತೆಗೆದ್ಬಿಟ್ಟು ಆ ಮೂಳೆನ ಸೀದಾ ಮಾಡೋವಂಥ ಒಂದು ಚಿಕಿತ್ಸೆಗೆ ಆಸ್ಟಿಯೋಟಮಿ ಅಂತ ಹೇಳ್ತೇವೆ. ಕೀಲು ಬದಲಾವಣೆ ಚಿಕಿತ್ಸೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಡ್ಯಾಮೇಜ್ ಆಗಿರೋವಂಥ ಒಂದು ಮಂಡಿನ ಕೃತಕ ಕೀಲನ್ನ ಹಾಕ್ಬಿಟ್ಟು ನಾವು ಆಪ್ರೇಷನ್ ಮಾಡೋದು. ಇದು ಮಾಡೋದ್ರಿಂದ ಏನಾಗತ್ತೆ, ರೋಗಿಗೆ ಯಾವುದೇ ಥರನಾದ ನೋವು ಬರಲ್ಲ. ಬಟ್ ಏನಪ್ಪ ಅಂತಂದರೆ, ನೀವು ಕೆಳಗಡೆ ಕೂರ್ಲಿಕ್ಕಾಗಲ್ಲ, ಅಂದರೆ ವೆಸ್ಟರ್ನ್ ಟಾಯ್ಲೆಟ್ ಉಪಯೋಗಿಸ್ಬೇಕಾಗ್ತದೆ. ನೆಲದ ಮೇಲೆ ಕೂರ್ಲಿಕ್ಕಾಗಲ್ಲ, ಚೇರ್ ಮೇಲೆ ಕೂರ್ಬೋದು. ಬಟ್ ಅವರು ಮಾಡಿಸ್ಕೊಂಡವರು ನಡೆದಾಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಇವ್ರಿಗೆ ಮಂಡಿ ನೋವು, ಮಂಡಿ ಚಿಪ್ಪಿನ ರಿಪ್ಲೇಸ್ಮೆಂಟ್ ಆಗಿದೆ ಅಂಥೇಳಿ. ಅಷ್ಟು ಚೆನ್ನಾಗಿ ಓಡಾಡ್ತಾರೆ. ಸೊ ಸಹಜವಾಗಿ ಕೇಳ್ತಾರೆ ಎಲ್ಲ, ಏನು ಊಟ ನಾವು ಮಾಡಬೇಕು. ಈಗ ಮೂಳೆ ಮತ್ತು ಮೃದು ಮೂಳೆಯ ಏನು ಒಂದು ಆರೋಗ್ಯಕರ ಶೈಲಿಗೆ, ಆರೋಗ್ಯಕರ ಏನು ಬೇಕಾಗ್ತದಪ್ಪ ಅಂತಂದರೆ, ಕ್ಯಾಲ್ಸಿಯಂ ಪೂರ್ಣಿತ ಆಹಾರಗಳು, ಅಂದರೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್. ಸಾಮಾನ್ಯವಾಗಿ ನಾವು ಧಾನ್ಯಗಳು ಅಂತಂದರೆ ರಾಗಿ, ಹುರುಳಿಕಾಳು, ರಾಜ್ಮಾ, ಸೋಯಾಬೀನ್ ಇಂಥದ್ರಲ್ಲಿ ರಾಗಿ ಅಂಶನ ಹೆಚ್ಚಾಗಿ ಕಾಣ್ತೀವಿ. ಸೊ ಅವುಗಳಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ. ಮತ್ತು ಸೊಪ್ಪುಗಳು, ಯಾವುದೇ ರೀತಿಯಾದಂಥ ಹಸಿ ಸೊಪ್ಪು, ಹಸಿರು ಸೊಪ್ಪು, ಬೀಜಗಳು, ಸಾಸಿವೆ, ಸೂರ್ಯಕಾಂತಿ ಬೀಜ. ಈಗ ಮಾಂಸಾಹಾರಿಗಳಾಗಿದ್ದರೆ ಈ ಸಮುದ್ರ ಜೀವಿಯಾದಂಥ ಏಡಿ ಅಥವಾ ಕುರಿ ಮಾಂಸ, ಇದರಲ್ಲಿ ನಾವು ಕ್ಯಾಲ್ಸಿಯಂನ ಹೆಚ್ಚಾಗಿ ಕಾಣ್ತೀವಿ. ಈ ಮಂಡಿ ಮೃದು ಮೂಳೆಗೆ ಇನ್ನೂ ಅಂದರೆ ನೋವು ಕಡಿಮೆ ಮಾಡುವಂಥದ್ದು, ಅವುಗಳನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಮಾಡುವಂಥದ್ದು ಏನಪ್ಪ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತ. ಸೊ ಇವುಗಳು ಯಾವುದ್ರಲ್ಲಿ ಇರ್ತದೆ ಹೆಚ್ಚಾಗಿ ಅಂತಂದರೆ, ಮೀನು ಮತ್ತು ಮೀನಿನ ಎಣ್ಣೆ, ಚಿಯಾ ಬೀಜ, ಅಕ್ಸೆ ಬೀಜ, ಸೋಯಾಬೀನ್, ವಾಲ್ನಟ್ಸ್. ಸೊ ಇದನ್ನು ನೀವು ಇಲ್ಲೆಲ್ಲ ತುಂಬ ಯುವಕರಿದ್ದೀರಾ, ಈಗಲಿಂದನೇ ಅದನ್ನು ಸೇವಿಸೋಕ್ಕೆ ಶುರು ಮಾಡ್ಬೋದು, ಅಥವಾ ನೀವು ಮುಂದೆ ಯಾವಾಗಾರು ಬಂದಾಗಲೂ ಸೇವಿಸಿದ್ರು ಒಳ್ಳೆಯದೇ. ಇನ್ನೊಂದು ಏನಪ್ಪ ಅಂತಂದರೆ, ಮೂಳೆ 30 ವರ್ಷದ ತನಕ ಅಂದರೆ ನಾವು ನಮ್ಮ ಮೂಳೆ ಆರೋಗ್ಯ ಹೇಗೆ ಕಾಪಾಡ್ಬೋದು ಅಂತ ಅನ್ನೋದು ನಮ್ಮ ಕೈಯಲ್ಲಿರ್ತದೆ. ಆಹಾರದಿಂದ ನಾವು ನಮ್ಮ ಮೂಳೆ ಕ್ವಾಲಿಟಿನ ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೋದು ಅಥವಾ ಇಂಪ್ರೂವ್ ಮಾಡ್ಕೋಬೋದು ಅಂತ ಅಷ್ಟೇ. 30 ವರ್ಷದ ನಂತರ ಅದು ನಮ್ಮ ಕೈಲಿರಲ್ಲ. ಅಂದರೆ ಏನಾದ್ರು ಆದಾಗ ತೊಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗತ್ತೆ ಹೊರತು ನೀವು ಒರಿಜಿನಲ್ ಸ್ಟ್ರೆಂತನ್ನ ಇದು ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಹೇಗೆ ಇದನ್ನು ತಡೆಗಟ್ಟಬೋದು?
ಸೊ ಮಿತವಾದ ಆಹಾರ, ಪೌಷ್ಟಿಕಯುಕ್ತ ಆಹಾರ ಮತ್ತು ಹಿತವಾದ ವ್ಯಾಯಾಮ. ಸೊ ಇಷ್ಟಂತೂ ನಮ್ಮ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕು. ಆಮೇಲೆ ಸ್ಟ್ರೆಸ್ಸು, ಟೆನ್ಷನ್ನು, ಆಂಗ್ಸೈಟಿ ಇವುಗಳನ್ನೆಲ್ಲ ಕಡಿಮೆ ಮಾಡಿಕೊಡ್ಬೇಕು. ವ್ಯಾಯಾಮ ಹೇಳಾಗಿದೆ. ಮತ್ತು ಪಾದರಕ್ಷೆಗಳು ಯಾವಾಗಲೂ ಹೇಗಿರ್ಬೇಕಪ್ಪ ಅಂದರೆ ಸಾಫ್ಟಾಗಿರಬೇಕು. ಅಂದರೆ ಗಟ್ಟಿ ಪಾದರಕ್ಷೆಗಳು ಉಪಯೋಗಿಸೋದ್ರಿಂದ ಏನಾಗ್ತದೆ, ಮಂಡಿನ ಮೇಲೆ ಒತ್ತಡ ಜಾಸ್ತಿ ಆಗ್ತವೆ. ನಿಮಗೆ ಅವಕಾಶ ಇದ್ದರೆ, ಅಂದರೆ ಈಗಲ್ಲ, ವಯಸ್ಸಾದ ಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಉಪಯೋಗಿಸಿ. ಮತ್ತು ಮಂಡಿನ ಒಂದೇ ಸ್ಥಿತಿನಲ್ಲಿ ತುಂಬ ಹೊತ್ತು ಇಡಬೇಡಿ. ಈಗ ಆವಾಗಲೇ ಹೇಳಿದಾಗೆ ನಾವು ಮಂಡಿ ನೋವಿನ ಇದನ್ನ ಆಪ್ರೇಷನ್ ಇಲ್ಲದೆ ನಾವು ಗುಣ ಮಾಡಿಬಿಡ್ತೀನಿ ಅನ್ನೋ ಡೋಂಗಿ ವೈದ್ಯರು ತುಂಬ ಇದ್ದಾರೆ. ಸೊ ಅಂಥವ್ರ ಹತ್ರ ಹೋಗಬೇಡಿ. ಕೆಲವೊಂದು ಮೂಢನಂಬಿಕೆಗಳು ಇದ್ದಾವೆ, ತಪ್ಪು ಕಲ್ಪನೆ. ಅಂದರೆ ನಾನು ಅತಿಯಾಗಿ ಉಪಯೋಗಿಸ್ದೆ ಅದಕ್ಕೆ ಬಂತು ಅಂತ. ಸೊ ಅತಿಯಾದ ಉಪಯೋಗದಿಂದ ಬರಲ್ಲ, ಸರಿಯಾಗಿ ಉಪಯೋಗಿಸ್ಲಿಲ್ಲ ನೀವು ಮಂಡಿನ ಅಂದರೆ ಮಂಡಿ ನೋವು ಬರ್ತದೆ. ಮತ್ತು ವಯಸ್ಸಿನಾದ್ಯಂತ ಬರೋವಂಥದ್ದಲ್ಲ, ಅಂದರೆ ವಯಸ್ಸಾದವ್ರು ಎಲ್ಲರಿಗೂ ಬರಬೇಕು ಅಂತಿಲ್ಲ. ಇಲ್ಲಿ ನಮ್ಮ ಹಿರಿಯರು 78 ವರ್ಷದ ಗುಬ್ಬಿ ಸರ್ ಇದ್ದಾರೆ, ಅವ್ರಿಗೆ ಇದುವರೆಗೂ ಮಂಡಿ ನೋವಿಲ್ಲ. ಇದಕ್ಕೆ ಏನು ಆವಾಗಲೇ ಹೇಳಿದಾಗೆ ಉಪಶಮನ ಅಂದರೆ ಕ್ಯೂರ್ ಅಂತಿಲ್ಲ. ಆದರೆ ಎಷ್ಟೋ ಜನ ಈ ಮಂಡಿ ನೋವು ಇರೋ ಅಂಥವ್ರು ನಾರ್ಮಲ್ ಜೀವನನ ನಡೆಸ್ತಾ ಇದ್ದಾರೆ. ಮತ್ತು ಇದೇನು ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥ ರೋಗ ಅಲ್ಲ. ತುಪ್ಪದಿಂದ, ನನ್ನ ಜ್ಞಾನದ ಪ್ರಕಾರ ತುಪ್ಪದಿಂದ ಲೂಬ್ರಿಕೆಂಟ್ ಹೆಚ್ಚಾಗ್ತದೆ ಅನ್ನೋದು ನಾನು ಎಲ್ಲೂ ಓದಿಲ್ಲ. ಬಟ್ ಏನಪ್ಪ ಅಂತಂದರೆ ತುಪ್ಪ ತಿನ್ನೋರಲ್ಲಿ ಸ್ವಲ್ಪ ಸ್ಥೂಲಕಾಯ ಕಡಿಮೆ, ಅಂದರೆ ಬೊಜ್ಜು ಕಡಿಮೆ. ಸೊ ಹಾಗಾಗಿ ಎಣ್ಣೆ ಬದಲಾಗಿ ತುಪ್ಪನ ಅಡ್ವೈಸ್ ಮಾಡ್ತಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಅನುಕೂಲ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಪರ್ಸನಲ್ಲಿ, ಅಂದರೆ ಈಗ ನೀವು ಬೆಳವಣಿಗೆಯ ಅವಸ್ಥೆಯಲ್ಲಿ, ಯೌವನ ಅವಸ್ಥೆಯಲ್ಲಿ ನೀವು ನಿಮ್ಮ ಮಾಂಸಖಂಡ, ಲಿಗಮೆಂಟ್ಸು ಇವುಗಳನ್ನ ಹೇಗೆ ತಯಾರಿ ಮಾಡ್ತೀರಿ. ಈ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಸ್ಪೋರ್ಟ್ಸ್ ಪರ್ಸನಲ್ಲಿ ಅವೆಲ್ಲ ಬಹು ಸ್ಟ್ರಾಂಗ್ ಆಗಿರ್ತವೆ. ಹಂಗಾಗಿ ಮಂಡಿ ಮೇಲೆ ಜಾಸ್ತಿ ಒತ್ತಡ ಬರಲ್ದಂಗೆ ಅವರಲ್ಲಿ, ಅಂದರೆ ತುಂಬ ಜನಗಳಲ್ಲಿ ನಾವು ಕಂಡಿಲ್ಲ, ಎಲ್ಲೋ ಕೆಲವಷ್ಟು ಜನಗಳಲ್ಲಿ ಈ ಥರ ಆದಾಗ ಮುಂದೆ ಆರ್ಥರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅವರಲ್ಲಿ ಬರಲೇಬೇಕಂತ ಏನು ನಿಯಮ ಇಲ್ಲ. ಈ ಮಂಡಿ ನೋವನ್ನ ಏನು ರೀಪ್ಲೇಸ್ಮೆಂಟ್ ಆಪ್ರೇಷನ್ ಖರ್ಚು ನೀವು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡಿಸ್ಬೇಕು ಅಂದರೆ ಒಂದು ಮಂಡಿಗೆ 2.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆದರೆ ಇದು ಕರ್ನಾಟಕ ಮತ್ತು ಭಾರತ ಸರ್ಕಾರದ ಯೋಜನೆಗಳಾದ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಅಥವಾ ಯಶಸ್ವಿನಿ ಚಿಕಿತ್ಸೆಯಲ್ಲಿ ಈ ಸೌಲಭ್ಯ ಲಭ್ಯ ಇದೆ. ಇದನ್ನು ನಾವು ಬಾಪೂಜಿ ಆಸ್ಪತ್ರೆಯಲ್ಲೇ ಮಾಡ್ತಾ ಇದ್ದೀವಿ. ಯಾರಿಗಾರು ಆ ಥರ ತೊಂದರೆ ಇದ್ದರೆ ಇದನ್ನು ಉಪಯೋಗಪಡಿಸ್ಬೋದು. ಹೇಗೆ ಮೇಂಟೈನ್ ಮಾಡಬೇಕು ನೀವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಆದಮೇಲೆ ಅಂದರೆ, ಈಗ ಎಷ್ಟೊಂದು ಜನ ನಾರ್ಮಲ್ ಆಟಗಳನ್ನು ಆಡ್ಬೋದು, ಆದರೆ ಫುಟ್ಬಾಲು, ಸರ್ ಹೇಳ್ದಂಗೆ ಬ್ಯಾಸ್ಕೆಟ್ಬಾಲು ಅಂಥ ಆಟಗಳನ್ನು ಆಡಲಿಕ್ಕಾಗಲ್ಲ. ನಡೆದಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಜೋರಾಗಿ ಓಡಾಡಲಿಕ್ಕೂ ಏನು ತೊಂದರೆ ಇಲ್ಲ, ಆದರೆ ಓಡಲಿಕ್ಕಾಗಲ್ಲ. ಸಹಜವಾದ ಬೇರೆದೆಲ್ಲ ಮಾಡ್ತಾ ಇರ್ಬೋದು. ಈಗ ಏನಪ್ಪ ಅಂತಂದರೆ, ಇದು ಮನುಷ್ಯಂದು ದೇವರು ಕೊಟ್ಟಷ್ಟು ಅದಕ್ಕೆ ಲೈಫ್ ಇರಲ್ಲ. ಅಂದರೆ ಯಾವುದೇ ನೀವು ವಸ್ತು ಕಂಡ್ರೆ ಗ್ಯಾರಂಟಿ ವಾರಂಟಿ ಅಂತಾರಲ್ಲ, ಹಂಗೆ ಸಾಮಾನ್ಯವಾಗಿ 15-20 ವರ್ಷ. ಬಟ್ ಅವರು ಈ ಥರ ಸರಿಯಾಗಿ ಅದನ್ನು ಕಾಪಾಡಿಕೊಳ್ಳಿಲ್ಲ ಅಂದರೆ ಕೆಲವರಲ್ಲಿ 10 ವರ್ಷಕ್ಕೇ ಅದು ಏನು ಆಪ್ರೇಷನ್ನು ಫೇಲ್ ಅಂತಂದರೆ ಅದರ ಏನು ಕೆಲಸ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಸೊ ಆ ಥರ ಸ್ಥಿತಿ ಬರುತ್ತೆ. ಮಾಡ್ಬೋದು. ಅದಕ್ಕೇನಪ್ಪ ಅಂತಂದರೆ ಅವರ ಪರೀಕ್ಷೆ ಮಾಡ್ತೀವಿ. ಅವರಲ್ಲಿ ತಡ್ಕೊಳ್ಳೋ ಅಂತ, ಅಂದರೆ ಆಪ್ರೇಷನ್ನ ತಡ್ಕೊಳ್ಳೋ ಅಂಥ ಶಕ್ತಿ ಇದ್ದರೆ ಒಂದೇ ದಿನ ಮಾಡ್ತೀವಿ. ಅದು ರೋಗಿಗೂ ಒಳ್ಳೆಯದು, ಡಾಕ್ಟ್ರಿಗೂ ಒಳ್ಳೆಯದು. ಇಲ್ಲ ಅವರು ತಡ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ಅಂತ ಅಂದಾಗ ಸ್ಪೇಸ್ ಅಂತಂದರೆ ಸಾಮಾನ್ಯವಾಗಿ 1 ವಾರ ಅಥವಾ 1 ತಿಂಗಳು ಬಿಟ್ಟು ಮಾಡಿ.